ಒಂದು ಪ್ರಶ್ನೆಗೆ ಉತ್ತರಿಸಿ. ನಿಮ್ಮ ಜೀವನದಲ್ಲಿ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋದರೆ, ನಿಮ್ಮ ಜೊತೆ ಯಾರೂ ನಿಲ್ಲದಿದ್ದರೆ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿಯೂ ಇಲ್ಲದಿದ್ದರೆ ಆಗ ನೀವು ಬದುಕಲು ಸಾಧ್ಯವೇ? ನಿಮ್ಮ ಉತ್ತರ ಇಲ್ಲ ಎಂದಾದರೆ ಈ ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೆ ನೋಡಿ. ಯಾಕೆಂದರೆ ಇಂದು ನೀವು ಕೇಳಲಿರುವ ಕೆಲವು ಸತ್ಯಗಳು ನಿಮ್ಮ ಯೋಚನೆಯನ್ನೇ ಬದಲಾಯಿಸಬಹುದು. ಜೀವನದಲ್ಲಿ ಮೊದಲು ನಿಮ್ಮನ್ನು ನೀವು ಬಲಿಷ್ಠರನ್ನಾಗಿ ಮಾಡಿಕೊಳ್ಳಿ. ಯಾಕೆಂದ್ರೆ ಇತರರ ಭರವಸೆಯ ಮೇಲೆ ಕಟ್ಟಿದ ಜೀವನ ಒಂದು ದಿನ ಖಂಡಿತ ಕುಸಿಯುತ್ತದೆ. ಜನರು ಹೇಳುತ್ತಾರೆ, ನಾನು ಯಾವಾಗಲೂ ನಿನ್ನ ಜೊತೆ ಇರುತ್ತೇನೆ. ಆದರೆ ಸಮಯ ಬದಲಾದಾಗ ಅದೇ ಜನರು ನಿಮ್ಮನ್ನು ಗುರುತಿಸದವರಂತೆ ವರ್ತಿಸುತ್ತಾರೆ. ಆದ್ದರಿಂದ ನಿಮ್ಮ ಜೀವನದ ದೊಡ್ಡ ಶಕ್ತಿಯಾಗಬೇಕಾದದ್ದು ನೀವು, ಬೇರೆ ಯಾರೂ ಅಲ್ಲ. ನಿಮ್ಮ ಕೋಪ ಮತ್ತು ನಿಮ್ಮ ಪ್ರೀತಿ ಅವುಗಳಿಗೆ ಬೆಲೆ ಕೊಡುವ ಜನರಿಗಷ್ಟೇ ಇರಲಿ. ಯಾರಿಗೆ ನಿಮ್ಮ ಪ್ರೀತಿಯ ಬೆಲೆಯೇ ಗೊತ್ತಿಲ್ಲವೋ ಅವರ ಹಿಂದೆ ಓಡಬೇಡಿ. ನೆನಪಿಡಿ, ಪ್ರೀತಿ ಅಪರೂಪ, ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ. ಕೋಪ ಅಪಾಯಕಾರಿ, ಅದನ್ನು ನಿಯಂತ್ರಣದಲ್ಲಿ ಇಡಿ. ಭಯ ನಿಮ್ಮ ಕನಸುಗಳನ್ನು ಕೊಲ್ಲುತ್ತದೆ, ಅದನ್ನು ಎದುರಿಸಲು ಕಲಿಯಿರಿ. ಜನರು ಹೇಳುತ್ತಾರೆ, ನೋವನ್ನು ಹಂಚಿಕೊಂಡರೆ ಕಡಿಮೆ ಆಗುತ್ತದೆ. ಆದರೆ ಇಂದಿನ ಜಗತ್ತಿನಲ್ಲಿ ನಿಮ್ಮ ನೋವನ್ನು ಕೇಳುವವರು ಕಡಿಮೆ, ಅದನ್ನು ಚರ್ಚಿಸುವವರು ಹೆಚ್ಚು. ಆದ್ದರಿಂದ ಪ್ರತಿಯೊಬ್ಬರಿಗೂ ನಿಮ್ಮ ಹೃದಯವನ್ನು ತೆರೆಯಬೇಡಿ. ಕೆಲವು ನೋವುಗಳನ್ನು ಸಮಯವೇ ಗುಣಪಡಿಸುತ್ತೆ. ನಮ್ಮ ದೊಡ್ಡ ತಪ್ಪು ಏನೆಂದರೆ ಎಲ್ಲರನ್ನೂ ಒಳ್ಳೆಯವರು ಎಂದು ನಂಬುವುದು. ಆದರೆ ಪ್ರತಿಯೊಂದು ನಗುವಿನ ಹಿಂದೆ ಒಳ್ಳೆಯ ಮನಸ್ಸೇ ಇರುತ್ತದೆ ಎಂದುಕೊಳ್ಳುವುದು ತಪ್ಪು. ನಂಬಿಕೆ ಗಳಿಸಲು ವರ್ಷಗಳು ಬೇಕು, ಆದರೆ ಅದನ್ನು ಮುರಿಯಲು ಒಂದು ಕ್ಷಣ ಸಾಕು. ಈ ಜಗತ್ತಿನಲ್ಲಿ ಒಂದು ವಿಚಿತ್ರ ಸತ್ಯವಿದೆ. ನೀವು ಯಾರನ್ನಾದರೂ ಹೆಚ್ಚು ಬೆಲೆಯುಳ್ಳವರನ್ನಾಗಿ ಮಾಡಿದಷ್ಟು ನಿಮ್ಮ ಬೆಲೆ ಅವರ ಕಣ್ಣಲ್ಲಿ ಕಡಿಮೆಯಾಗುತ್ತಾ ಹೋಗುತ್ತೆ. ನಿಮ್ಮ ಆತ್ಮ ಗೌರವವನ್ನು ಎಂದಿಗೂ ಯಾರ ಪಾದದ ಕೆಳಗೂ ಇಡಬೇಡಿ. ಯಾಕೆಂದರೆ ಒಮ್ಮೆ ನೀವು ನಿಮ್ಮ ಗೌರವ ಕಳೆದುಕೊಂಡ್ರೆ ಜನರು ನಿಮ್ಮನ್ನು ಬಳಸಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಕೆಟ್ಟ ಸಮಯ ಬಂದಾಗ ಕೆಲವರು ಅಳುತ್ತಾರೆ, ಇನ್ನೂ ಕೆಲವರು ಬೆಳೆಯುತ್ತಾರೆ. ಕೆಟ್ಟ ಸಮಯ ನಿಮ್ಮನ್ನು ದುರ್ಬಲರನ್ನಾಗಿ ಮಾಡಲು ಬರುವುದಿಲ್ಲ, ಅದು ನಿಮ್ಮೊಳಗಿನ ಚಾಂಪಿಯನ್ ಅನ್ನು ಹೊರತರಲು ಬರುತ್ತೆ. ಆದ್ದರಿಂದ ಕಷ್ಟವನ್ನು ಶಾಪ ಎಂದುಕೊಳ್ಳಬೇಡಿ, ಅದು ನಿಮ್ಮ ಭವಿಷ್ಯದ ತಯಾರಿ. ಜೀವನದಲ್ಲಿ ಹೆಚ್ಚು ನೋವು ಕೊಡುವುದು ಜನರಲ್ಲ, ನಮ್ಮ ನಿರೀಕ್ಷೆಗಳು ಹೆಚ್ಚಾದಷ್ಟು ನಿರಾಶೆಯೂ ಹೆಚ್ಚಾಗುತ್ತೆ. ಆದ್ದರಿಂದ ಜನರಿಂದ ಕಡಿಮೆ ನಿರೀಕ್ಷೆ ಇಡಿ, ನಿಮ್ಮ ಪ್ರಯತ್ನದಿಂದ ಹೆಚ್ಚು ನಿರೀಕ್ಷೆ ಇಡಿ. ಒಂದು ಹೊಸ ಸಂಬಂಧ ಬಂದರೆ ಹಳೆಯ ಸಂಬಂಧಗಳನ್ನು ಮರೆಯುವವರು ತುಂಬ ಜನ. ಇದು ಜೀವನದ ಕಹಿ ಸತ್ಯ. ಆದರೆ ಅದಕ್ಕಾಗಿ ನಿಮ್ಮ ಒಳ್ಳೆಯತನವನ್ನು ಬದಲಾಯಿಸಬೇಡಿ. ಯಾಕೆಂದರೆ ನಿಮ್ಮ ಗುಣವೇ ನಿಮ್ಮ ನಿಜವಾದ ಗುರುತು. ಬದಲಾವಣೆ ಈ ಜಗತ್ತಿನ ನಿಯಮ. ಜನರು ಬದಲಾಗುತ್ತಾರೆ, ಸಮಯ ಬದಲಾಗುತ್ತದೆ, ಪರಿಸ್ಥಿತಿಗಳು ಬದಲಾಗುತ್ತವೆ. ಆದರೆ ನಿಮ್ಮ ಮೌಲ್ಯಗಳು ಮಾತ್ರ ಬದಲಾಗಬಾರದು. ಮರೆಯುವುದನ್ನು ಕಲಿಯಿರಿ. ಯಾಕೆಂದರೆ ಪ್ರತಿಯೊಂದು ನೆನಪನ್ನು ಹಿಡಿದುಕೊಂಡು ಬದುಕುವುದು ನಿಮ್ಮ ಮನಸ್ಸಿಗೆ ಶಿಕ್ಷೆ ಕೊಟ್ಟಂತೆಯೇ. ಕ್ಷಮಿಸಿ, ಮುಂದೆ ಸಾಗಿರಿ. ಆದರೆ ಅದೇ ತಪ್ಪನ್ನು ಮತ್ತೆ ನಂಬಬೇಡಿ. ಯಾರಿಗೂ ಅಷ್ಟು ಹಕ್ಕು ಕೊಡಬೇಡಿ, ಅವರು ನಿಮ್ಮ ಸಂತೋಷವನ್ನು ನಿಯಂತ್ರಿಸುವಷ್ಟು. ಯಾರಿಗೂ ಅಷ್ಟು ಸಮಯ ಕೊಡಬೇಡಿ, ಅವರಿಗೆ ನಿಮ್ಮ ಬೆಲೆ ಗೊತ್ತಾಗದಷ್ಟು. ಜೀವನದಲ್ಲಿ ಸಮತೋಲನ ಬಹಳ ಮುಖ್ಯ. ಕೆಲವರು ಹೊರಗೆ ಸಿಹಿಯಾಗಿರುತ್ತಾರೆ, ಆದರೆ ಒಳಗೆ ವಿಷವಾಗಿರುತ್ತಾರೆ. ಇನ್ನೂ ಕೆಲವರು ಮಾತಿನಲ್ಲಿ ಕಠಿಣರಾಗಿರುತ್ತಾರೆ, ಆದರೆ ಸಂಕಷ್ಟದ ಸಮಯದಲ್ಲಿ ಅವರೇ ಮೊದಲು ನಿಮ್ಮ ಜೊತೆ ನಿಲ್ಲುತ್ತಾರೆ. ಆದ್ದರಿಂದ ಜನರನ್ನು ಅವರ ಮಾತಿನಿಂದಲ್ಲ, ಅವರ ವರ್ತನೆಯಿಂದ ಗುರುತಿಸಿ. ನಿಮ್ಮ ಮಾತಿನ ಬೆಲೆ ಗೊತ್ತಿಲ್ಲದವರಿಗೆ ಮೌನವೇ ಉತ್ತರ. ಪ್ರತಿಯೊಂದು ವಾದದಲ್ಲೂ ಗೆಲ್ಲಬೇಕಾಗಿಲ್ಲ, ಕೆಲವೊಮ್ಮೆ ಮೌನವೇ ದೊಡ್ಡ ಗೆಲುವು. ಮನುಷ್ಯ ಜನಸಂದಣಿಯಲ್ಲಿ ಕಳೆದು ಹೋಗುವುದಿಲ್ಲ, ತನ್ನನ್ನೇ ಮರೆತಾಗ ಕಳೆದು ಹೋಗುತ್ತಾನೆ. ಆದ್ದರಿಂದ ಪ್ರತಿದಿನ ನಿಮ್ಮ ಜೊತೆ ನೀವು ಮಾತನಾಡಿ, ನಿಮ್ಮ ಗುರಿಯನ್ನು ನೆನಪಿಸಿಕೊಳ್ಳಿ, ನಿಮ್ಮ ಕನಸುಗಳನ್ನು ಜೀವಂತವಾಗಿಡಿ. ಸತ್ಯವಾಗಿ ಪ್ರೀತಿಸುವವರು ಕೆಲವೊಮ್ಮೆ ಹೆಚ್ಚು ನೋವು ಅನುಭವಿಸುತ್ತಾರೆ. ಆದರೆ ನೆನಪಿಡಿ, ನಿಮ್ಮ ಒಳ್ಳೆಯತನ ನಿಮ್ಮ ದುರ್ಬಲತೆ ಅಲ್ಲ, ಅದು ನಿಮ್ಮ ದೊಡ್ಡ ಶಕ್ತಿ. ತಪ್ಪು ವ್ಯಕ್ತಿಗೆ ಕೊಟ್ಟ ಪ್ರೀತಿಯಿಂದ ಪ್ರೀತಿಯ ಮೌಲ್ಯವನ್ನು ಕಡಿಮೆ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಒಂದು ಕ್ಷಣ ಬರುತ್ತೆ, ನಿಮ್ಮ ಫೋನ್ ಮೌನವಾಗಿರುತ್ತೆ. ನಿಮ್ಮ ನೋವನ್ನು ಕೇಳಲು ಯಾರೂ ಇರುವುದಿಲ್ಲ. ಆಗ ನಿಮಗೆ ಅನಿಸುತ್ತೆ, ನನ್ನ ಜೊತೆ ಯಾರೂ ಇಲ್ಲ. ಆದರೆ ಇದೇ ನಿಮ್ಮ ಜೀವನವನ್ನು ಬದಲಾಯಿಸುವ ಕ್ಷಣ. ಯಾಕೆ ಗೊತ್ತಾ? ಯಾಕೆಂದರೆ ಒಬ್ಬಂಟಿಯಾಗಿರುವುದು ದುರ್ಬಲತೆ ಅಲ್ಲ, ಅದು ನಿಮ್ಮ ನಿಜವಾದ ಶಕ್ತಿಯನ್ನು ಕಂಡುಕೊಳ್ಳುವ ಅವಕಾಶ. ನಿಮ್ಮ ಜೊತೆ ಎಲ್ಲರೂ ಇದ್ದಾಗ ಯಾರು ಬೇಕಾದರೂ ಗೆಲ್ಲಬಹುದು. ಆದರೆ ಎಲ್ಲರೂ ಬಿಟ್ಟು ಹೋದ ನಂತರವೂ ನಗುತ್ತಾ ಮುಂದೆ ನಡೆಯುವವನೇ ನಿಜವಾದ ವಿಜಯಿ. ನೆನಪಿಡಿ, ಜನರು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರಲು ಬರುವುದಿಲ್ಲ. ಕೆಲವರು ಸಂತೋಷ ಕೊಡಲು ಬರುತ್ತಾರೆ, ಇನ್ನು ಕೆಲವರು ಪಾಠ ಕಲಿಸಲು ಬರುತ್ತಾರೆ. ಆದ್ದರಿಂದ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ದುಃಖ ಪಡಬೇಡಿ. ಅವರು ನಿಮ್ಮ ಮೌಲ್ಯವನ್ನು ಕಳೆದುಕೊಂಡಿದ್ದಾರೆ, ನೀವು ಅಲ್ಲ. ಇಂದಿನಿಂದ ಒಂದು ನಿರ್ಧಾರ ಮಾಡಿ, ಯಾರಾದರೂ ನನ್ನ ಜೊತೆ ಇದ್ದರೆ ಸಂತೋಷ, ಇಲ್ಲದಿದ್ದರೆ ನಾನು ನಿಲ್ಲುವುದಿಲ್ಲ. ನನ್ನ ಕನಸುಗಳು, ನನ್ನ ಗುರಿಗಳು, ನನ್ನ ಆತ್ಮವಿಶ್ವಾಸ ಇವೇ ನನ್ನ ನಿಜವಾದ ಸಂಗಾತಿಗಳು. ಒಬ್ಬಂಟಿಯಾಗಿ ನಡೆಯಲು ಕಲಿತವನನ್ನು ಒಂದು ದಿನ ಇಡೀ ಜಗತ್ತೇ ಹಿಂಬಾಲಿಸುತ್ತದೆ. ಆದ್ದರಿಂದ ತಲೆ ಎತ್ತಿ ನಡೆಯಿರಿ, ನಿಮ್ಮನ್ನು ನೀವು ನಂಬಿರಿ. ಯಾಕೆಂದರೆ ನಿಮ್ಮ ಜೊತೆ ಯಾರೂ ಇಲ್ಲ ಎಂದು ಯೋಚಿಸಬೇಡಿ, ನಿಮ್ಮ ಜೊತೆ ನಿಮ್ಮ ಧೈರ್ಯ ಇದೆ ಎಂದು ನೆನಪಿಸಿಕೊಳ್ಳಿ.
ಜೀವನದಲ್ಲಿ ತಪ್ಪು ಮಾಡುವುದಕ್ಕಿಂತ ತಪ್ಪು ತಿಳುವಳಿಕೆ ಹೆಚ್ಚು ಅಪಾಯಕಾರಿ. ಆದ್ದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಇತರರ ಜೀವನವನ್ನು ನೋಡಬೇಡಿ. ನಿಮ್ಮ ಪರಿಸ್ಥಿತಿಯನ್ನು ನೋಡಿ, ನಿಮ್ಮ ಸಾಮರ್ಥ್ಯವನ್ನು ನೋಡಿ, ನಿಮ್ಮ ಕನಸುಗಳನ್ನು ನೋಡಿ. ಒಂದು ಮಾತು ಯಾವಾಗಲೂ ನೆನಪಿಡಿ, ಕಳೆದು ಹೋದ ನಿನ್ನೆ ನಿಮ್ಮ ತಲೆಯಲ್ಲಿದೆ, ಬರುವ ನಾಳೆ ನಿಮ್ಮ ಕೈಯಲ್ಲಿದೆ. ಆದ್ದರಿಂದ ಭೂತಕಾಲಕ್ಕಾಗಿ ಅಳುವುದಕ್ಕಿಂತ ಭವಿಷ್ಯಕ್ಕಾಗಿ ಕೆಲಸ ಮಾಡಿ. ಒಂದು ದಿನ ಜನರು ನಿಮ್ಮನ್ನು ಬಿಟ್ಟು ಹೋಗಬಹುದು, ಸಮಯ ನಿಮ್ಮ ವಿರುದ್ಧ ಹೋಗಬಹುದು, ಪರಿಸ್ಥಿತಿಗಳು ನಿಮ್ಮನ್ನು ಪರೀಕ್ಷಿಸಬಹುದು. ಆದರೆ ನಿಮ್ಮನ್ನು ನೀವು ಬಿಟ್ಟು ಕೊಡದಿದ್ದರೆ ಈ ಜಗತ್ತಿನಲ್ಲಿ ನಿಮ್ಮನ್ನು ಸೋಲಿಸುವ ಶಕ್ತಿ ಯಾರಿಗೂ ಇರುವುದಿಲ್ಲ. ನೆನಪಿಡಿ, ಇತರರನ್ನು ಗೆಲ್ಲುವುದಕ್ಕಿಂತ ಮೊದಲು ನಿಮ್ಮ ಭಯವನ್ನು ಗೆಲ್ಲಿ. ಇತರರ ಮೇಲೆ ಅವಲಂಬಿತರಾಗುವುದಕ್ಕಿಂತ ಮೊದಲು ನಿಮ್ಮ ಮೇಲೆ ನಂಬಿಕೆ ಇಡಿ. ಜೀವನ ನಿಮ್ಮನ್ನು ಪರೀಕ್ಷಿಸುತ್ತದೆ, ಆದರೆ ಬಲಿಷ್ಠರನ್ನು ಎಂದಿಗೂ ಸೋಲಿಸುವುದಿಲ್ಲ. ಒಂದು ಪ್ರಶ್ನೆ, ನೀವು ಇಂದು ಅಹಂಕಾರದಿಂದ ಬದುಕುತ್ತಿರುವ ಈ ಜೀವನ ನಾಳೆ ಇರಲಿದೆ ಎಂಬ ಗ್ಯಾರಂಟಿ ಇದೆಯೇ? ಯೋಚಿಸಿ. ಮನುಷ್ಯನ ಜೀವನ ಒಂದು ಹನಿ ನೀರಿನಂತಿದೆ, ಆದರೆ ಅವನ ಅಹಂಕಾರ ಮಾತ್ರ ಸಾಗರಕ್ಕಿಂತಲೂ ದೊಡ್ಡದಾಗಿದೆ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡ ದಿನದಿಂದ ನಿಮ್ಮ ಜೀವನವೇ ಬದಲಾಗುತ್ತೆ. ಈ ಜಗತ್ತಿನಲ್ಲಿ ಯಾರೂ ಶಾಶ್ವತರಲ್ಲ, ಪ್ರತಿಯೊಬ್ಬರೂ ಕೇವಲ ಒಬ್ಬ ಪ್ರಯಾಣಿಕ. ಒಂದು ದಿನ ನಾವು ಎಲ್ಲರೂ ಈ ಜಗತ್ತನ್ನು ಬಿಟ್ಟು ಹೋಗುತ್ತೇವೆ. ಉಳಿಯುವುದು ನಮ್ಮ ಹಣವಲ್ಲ, ನಮ್ಮ ಹುದ್ದೆಯಲ್ಲ, ನಮ್ಮ ಅಹಂಕಾರವೂ ಅಲ್ಲ. ಉಳಿಯುವುದು ನಮ್ಮ ನಡತೆ ಮತ್ತು ನಾವು ಬೇರೆಯವರ ಹೃದಯದಲ್ಲಿ ಬಿಟ್ಟು ಹೋದ ನೆನಪುಗಳು ಮಾತ್ರ. ಕಳೆದು ಹೋದ ದಿನಗಳು ಮತ್ತೆ ಮರಳಿ ಬರುವುದಿಲ್ಲ, ಆದರೆ ಆ ದಿನದಲ್ಲಿ ಕೆಲವರು ನಮಗೆ ನೀಡಿದ ಗೌರವ ಅಥವಾ ಕೊಟ್ಟ ನೋವು ಜೀವನ ಪೂರ್ತಿ ನೆನಪಾಗುತ್ತಲೇ ಇರುತ್ತದೆ. ಆದ್ದರಿಂದ ಯಾರೊಂದಿಗೂ ಮಾತನಾಡುವಾಗ ನಿಮ್ಮ ಮಾತು ಮತ್ತು ನಡವಳಿಕೆಯನ್ನು ಜಾಗರೂಕತೆಯಿಂದ ಆರಿಸಿಕೊಳ್ಳಿ. ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಏನೆಂದರೆ ಜನರಿಂದ ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳುವುದು. ನಿರೀಕ್ಷೆ ಹೆಚ್ಚಾದಷ್ಟು ನಿರಾಶೆಯೂ ಹೆಚ್ಚಾಗುತ್ತೆ. ಆದರೆ ನಿಮ್ಮ ದುಃಖದಿಂದ ಯಾರ ಜೀವನವೂ ನಿಲ್ಲುವುದಿಲ್ಲ. ಆದ್ದರಿಂದ ಜನರನ್ನು ಅಲ್ಲ, ನಿಮ್ಮನ್ನು ನೀವು ನಂಬಲು ಕಲಿಯಿರಿ. ಸಂಬಂಧಗಳು ನಂಬಿಕೆಯಿಂದ ಆರಂಭವಾಗುತ್ತವೆ, ಆದರೆ ಕೆಲವೊಮ್ಮೆ ಅದೇ ಸಂಬಂಧಗಳು ಮೋಸದಿಂದ ಕೊನೆಗೊಳ್ಳುತ್ತೆ. ಇದು ಕಹಿಯಾದ ಸತ್ಯ. ಆದರೆ ಅದಕ್ಕಾಗಿ ನಿಮ್ಮ ಒಳ್ಳೆಯತನವನ್ನು ಕಳೆದುಕೊಳ್ಳಬೇಡಿ. ತಪ್ಪು ಜನರು ಬದಲಾಗಬಹುದು, ಆದರೆ ನಿಮ್ಮ ಮೌಲ್ಯಗಳು ಬದಲಾಗಬಾರದು. ಕೆಲವರು ಸಂಕಷ್ಟದಲ್ಲಿ ಸಹಾಯ ಮಾಡುವಂತೆ ನಟಿಸುತ್ತಾರೆ, ಆದರೆ ಮನಸ್ಸಿನೊಳಗೆ ನಿಮ್ಮ ಸೋಲನ್ನೇ ನೋಡಲು ಕಾಯುತ್ತಿರುತ್ತಾರೆ. ಆದ್ದರಿಂದ ಎಲ್ಲರನ್ನೂ ನಿಮ್ಮವರೆಂದು ನಂಬಬೇಡಿ. ನಿಮ್ಮ ಜೀವನದಲ್ಲಿ ಯಾರನ್ನು ಹತ್ತಿರ ಇಡಬೇಕು ಎಂಬುದನ್ನು ಸಮಯವೇ ನಿಮಗೆ ಕಲಿಸುತ್ತೆ. ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಿಮಗೆ ನೋವು ಕೊಡುವ ವ್ಯಕ್ತಿ, ಅವನು ಎಂದಿಗೂ ನಿಮ್ಮವನಾಗಲು ಸಾಧ್ಯವಿಲ್ಲ. ಪ್ರೀತಿ ಎಂದರೆ ಕೇವಲ ಮಾತಲ್ಲ, ಪ್ರೀತಿ ಎಂದರೆ ಗೌರವ, ಅರ್ಥ ಮಾಡಿಕೊಳ್ಳುವ ಮನಸ್ಸು ಮತ್ತು ಜೊತೆಯಾಗಿ ನಿಲ್ಲುವ ಧೈರ್ಯ. ಒಂದು ಮಾತು ಯಾವಾಗಲೂ ನೆನಪಿಡಿ, ನಾನು ಒಬ್ಬಂಟಿ ಎಂದು ಯೋಚಿಸಬೇಡಿ, ನಾನು ಒಬ್ಬನೇ ಸಾಕು ಎಂದು ಯೋಚಿಸಿ. ಯಾಕೆಂದರೆ ನಿಮ್ಮ ದೊಡ್ಡ ಶಕ್ತಿ ಬೇರೆಯವರಲ್ಲ, ನಿಮ್ಮ ಆತ್ಮವಿಶ್ವಾಸದಲ್ಲಿದೆ. ನಿಮ್ಮ ಮಾತುಗಳನ್ನು ಎಲ್ಲರಿಗೂ ವ್ಯರ್ಥ ಮಾಡಬೇಡಿ. ಕೆಲವೊಮ್ಮೆ ಮೌನವೇ ನಿಮ್ಮ ವ್ಯಕ್ತಿತ್ವದ ದೊಡ್ಡ ಪರಿಚಯವಾಗಿರುತ್ತೆ. ನಿಮ್ಮನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವವರು ನೀವು ಮಾತನಾಡದಿದ್ರೂ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಒಳ್ಳೆಯ ಜನರು ನಿಮ್ಮ ಜೀವನಕ್ಕೆ ಬಂದರೆ ಸಂತೋಷವನ್ನು ಕೊಡುತ್ತಾರೆ. ಕೆಟ್ಟ ಜನರು ಬಂದರೆ ಅಮೂಲ್ಯವಾದ ಪಾಠವನ್ನು ಕಲಿಸುತ್ತಾರೆ. ಆದ್ದರಿಂದ ಯಾವುದೇ ಅನುಭವವನ್ನು ದ್ವೇಷಿಸಬೇಡಿ. ಪ್ರತಿಯೊಂದು ಅನುಭವವು ನಿಮ್ಮನ್ನು ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ಇಂದು ಜಗತ್ತಿನಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿ ಇದೆ. ಧರ್ಮದ ಹೆಸರಿನಲ್ಲಿ ಜಗಳ ಮಾಡಲು ಸಾವಿರಾರು ಜನರು ಸಿಗುತ್ತಾರೆ, ಆದರೆ ಧರ್ಮ ಹೇಳುವ ಸತ್ಯ, ಕರುಣೆ, ಪ್ರಾಮಾಣಿಕತೆ ಮತ್ತು ಮಾನವೀಯತೆಯ ದಾರಿಯಲ್ಲಿ ನಡೆಯುವವರು ತುಂಬಾ ಕಡಿಮೆ. ನಾವು ಯಾವ ಧರ್ಮವನ್ನು ಅನುಸರಿಸುತ್ತೇವೆ ಎನ್ನುವುದಕ್ಕಿಂತ ನಮ್ಮ ನಡವಳಿಕೆ ಹೇಗಿದೆ ಎನ್ನುವುದೇ ನಮ್ಮ ನಿಜವಾದ ಪರಿಚಯ. ಜೀವನ ತುಂಬ ಚಿಕ್ಕದ್ದು. ಅಹಂಕಾರಕ್ಕೆ ಅಲ್ಲ, ಒಳ್ಳೆಯತನಕ್ಕೆ ಬದುಕಿ. ನಿರೀಕ್ಷೆಗಳಿಗೆ ಅಲ್ಲ, ಪ್ರಯತ್ನಗಳಿಗೆ ಬದುಕಿ. ಇತರರನ್ನು ಬದಲಾಯಿಸಲು ಅಲ್ಲ, ಮೊದಲು ನಿಮ್ಮನ್ನು ನೀವು ಉತ್ತಮ ವ್ಯಕ್ತಿಯನ್ನಾಗಿ ಮಾಡಿಕೊಳ್ಳಿ. ನೆನಪಿಡಿ, ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠ ವ್ಯಕ್ತಿ ಎಂದರೆ ಎಲ್ಲವನ್ನೂ ಕಳೆದುಕೊಂಡ ನಂತರವೂ ಮತ್ತೆ ಎದ್ದು ನಿಲ್ಲುವ ಧೈರ್ಯ ಹೊಂದಿರುವವನು. ಒಮ್ಮೆ ಯಾವಾಗಲೂ ನಿನ್ನ ಜೊತೆ ಇರುತ್ತೇನೆ ಎಂದು ಹೇಳಿದವರು ಕೂಡ ಕಾಣಿಸುವುದಿಲ್ಲ. ಆಗ ಮನಸ್ಸು ಹೇಳುತ್ತೆ, ನನ್ನ ಜೊತೆ ಯಾರೂ ಇಲ್ಲವೇ? ಆದರೆ ನಿಜವಾದ ಸತ್ಯ ಏನೆಂದರೆ, ದೇವರು ನಿಮ್ಮನ್ನು ಒಬ್ಬಂಟಿಯಾಗಿ ಬಿಡುವುದಿಲ್ಲ, ಅವರು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತಿದ್ದಾರೆ. ನೆನಪಿಡಿ, ಒಬ್ಬಂಟಿಯಾಗಿರುವುದು ದುರ್ಬಲತೆಯಲ್ಲ, ಅದು ನಿಮ್ಮ ನಿಜವಾದ ಶಕ್ತಿಯನ್ನು ಕಂಡುಕೊಳ್ಳುವ ಅವಕಾಶ. ಯಾಕೆಂದರೆ ಜನರ ಮೇಲೆ ಅವಲಂಬಿತನಾಗಿ ಬದುಕುವವನು ಜನರ ಜೊತೆಗೆ ಕುಸಿದು ಬೀಳುತ್ತಾನೆ, ಆದರೆ ತನ್ನ ಮೇಲೆ ನಂಬಿಕೆ ಇಟ್ಟು ಬದುಕುವವನು ಒಬ್ಬನೇ ಇದ್ದರೂ ಇತಿಹಾಸ ನಿರ್ಮಿಸುತ್ತಾನೆ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ಅವರ ಹಿಂದೆ ಓಡಬೇಡಿ. ನಿಮ್ಮ ಮೌಲ್ಯವನ್ನು ಅರಿಯದವರಿಗಾಗಿ ನಿಮ್ಮ ಸಮಯ ಮತ್ತು ಕಣ್ಣೀರು ವ್ಯರ್ಥ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಉಳಿಯಬೇಕಾದವರು ಯಾವ ಪರಿಸ್ಥಿತಿಯಲ್ಲೂ ಉಳಿಯುತ್ತಾರೆ, ಹೋಗಬೇಕಾದವರು ಯಾವ ಕಾರಣವಿಲ್ಲದಿದ್ದರೂ ಹೋಗುತ್ತಾರೆ. ಒಂದು ದಿನ ನಿಮ್ಮ ಮೌನವೇ ದೊಡ್ಡ ಉತ್ತರವಾಗುತ್ತೆ.
ನಿಮ್ಮ ಯಶಸ್ಸೇ ನಿಮ್ಮ ದೊಡ್ಡ ಪ್ರತಿಕಾರವಾಗುತ್ತೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಶಕ್ತಿಯಾಗುತ್ತೆ. ಆ ದಿನ ಒಮ್ಮೆ ನಿಮ್ಮನ್ನು ಬಿಟ್ಟು ಹೋದವರೇ ಮತ್ತೆ ನಿಮ್ಮ ಕಡೆ ತಿರುಗಿ ನೋಡುತ್ತಾರೆ. ಆದ್ದರಿಂದ ಇಂದಿನಿಂದ ಯಾರೂ ನನ್ನ ಜೊತೆ ಇಲ್ಲ ಎಂದು ಅಳಬೇಡಿ. ನಾನು ನನ್ನ ಜೊತೆ ಇದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿ. ಯಾಕೆ ಅಂದರೆ ಜಗತ್ತಿನಲ್ಲಿ ಅತ್ಯಂತ ಅಪಾಯಕಾರಿ ವ್ಯಕ್ತಿ ಎಂದರೆ ಒಬ್ಬಂಟಿಯಾಗಿ ನಡೆಯುವುದನ್ನು ಕಲಿತ ವ್ಯಕ್ತಿ. ಅವನನ್ನು ಯಾರು ಬೆದರಿಸಲು ಸಾಧ್ಯವಿಲ್ಲ, ಯಾರು ತಡೆಯಲು ಸಾಧ್ಯವಿಲ್ಲ, ಯಾರು ಸೋಲಿಸಲು ಸಾಧ್ಯವಿಲ್ಲ. ನೆನಪಿಡಿ, ಜಗತ್ತು ನಿಮ್ಮನ್ನು ಬಿಟ್ಟು ಹೋಗಬಹುದು, ಆದರೆ ನೀವು ನಿಮ್ಮನ್ನು ಎಂದಿಗೂ ಬಿಟ್ಟು ಕೊಡಬೇಡಿ. ಯಾಕೆಂದ್ರೆ ನಿಮ್ಮ ಜೀವನದ ನಿಜವಾದ ಹೀರೋ ಬೇರೆ ಯಾರೂ ಅಲ್ಲ, ಅದು ನೀವೇ.